पानक सुपर झाला अगदी रुची गोड होतो समास ದುರ್ಗ ಕತ್ಕೋತು ಮತ್ತೆ ಕೋಣ ಸಸಂ ಮತ್ತೆ ಗಾರಿ ಸ್ಪೆಷಲ್ ಇವತ್ತೇ ಆದದ್ದು ರೆಡಿ ಆಗಿ आम्ही खाल्लं आमचं मिळलंय गुर्जी गोबी फ्राय ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ರಥೋತ್ಸವ ಪ್ರೀವಿಯಸ್ ಡೇ 1 ಡೇ 2 ಡೇ 3 ಡೇ 4 ಅಂತೇಳಿ ಹೇಳಿ ಪ್ರತಿನಿತ್ಯ ರಥೋತ್ಸವದ ವಿಡಿಯೋವನ್ನು ಮಾಡಿ ಹಾಕ್ತಾ ಇದೆ. ಸೊ ಇವತ್ತು ನಮ್ಮ ಸಂಭ್ರಮದ ಕಾರ್ಕಳದ ಮಹಾತೇರು ರಥೋತ್ಸವ. ಸೊ ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಖುಷಿ ಆಗ್ತಾ ಇದೆ, ಅದರ ನಡುವೆ ಮನಸ್ಸಿನ ಒಂದು ಮೂಲೆಯಲ್ಲಿ ಬೇಸರವೂ ಕೂಡ ಆಗ್ತಾ ಇದೆ. ಅಂತೇಳಿ ಹೇಳಿದ್ರೆ ಈ ದಿನಗಳು ಮುಗ್ದೇ ಹೋಯ್ತಲ್ಲ ಅಂತೇಳಿ ಹೇಳಿ ಎಣಿಸ್ತಾ ಇದ್ದೆವು. 5 ದಿನಗಳಿದೆ ಅಂತೇಳಿ ಹೇಳಿ ಈ 5 ದಿನಗಳು ಕ್ಷಣ ಮಾತ್ರದಲ್ಲಿ ಸಾಗಿ ಹೋಯಿತು ಅನ್ನುವಂತಹ ಒಂದು ಸ್ವಲ್ಪ ಬೇಸರ. ಅದರ ಜೊತೆಗೆ ಇವತ್ತು ನಮ್ಮ ಪಡುತಿರುಪತೀಶನ ರಥೋತ್ಸವ ಸಂಭ್ರಮ, ಆ ಒಂದು ಖುಷಿಯೂ ಕೂಡ ಮನೆಯಲ್ಲಿ ಸಡಗರ ಮಾಡಿದೆ. ಇವತ್ತಿನ ದಿನ ಹೇಗಪ್ಪ ಅಂತೇಳಿ ಹೇಳಿದರೆ, ಒಳ್ಳೆ ಜರತಾರಿ ಸೀರೆ, ಮೈ ತುಂಬ ಒಡವೆನ ಹಾಕ್ಕೊಂಡು ನಮ್ಮವರ ಒಂದು ಮದುವೆ ಮುಂಜಿಗಳೆಲ್ಲ ಇದ್ದಾಗ ನಾವು ಯಾವ ರೀತಿ ಹೊರಟು ಒಂದು ಎಷ್ಟೊಂದು ಮನಸ್ಸಿನ ಒಳಗಿನಿಂದ ಸಂತೋಷದಿಂದ ಇರ್ತೇವೆ ನೋಡಿ, ಅದೇ ಸಂತೋಷ ನಮ್ಮೆಲ್ಲರ ಮನೆ ಮಾಡ್ತದೆ. ಯಾಕಪ್ಪ ಅಂತೇಳಿ ಹೇಳಿದ್ರೆ, ನಮ್ಮನ್ನು ಸಲಹುವಂತಹ, ನಮ್ಮೆಲ್ಲರನ್ನು ಕಾಯುವಂತಹ, ನಾವೆಲ್ಲರೂ ನಂಬುವಂತಹ ಕಾರ್ಕಳದ ಪಡುತಿರುಪತೀಶನ ರಥೋತ್ಸವ ಅಂತೇಳಿ ಹೇಳಿದ್ರೆ ಏನು, ಒಂದಷ್ಟು ಉಲ್ಲೇಖಗಳು ಹೇಳ್ತವೆ. ಏನಪ್ಪ ಅಂತೇಳಿ ಹೇಳಿದರೆ, ಈ ಒಂದು ಸಮಯದಲ್ಲಿ ಮಾವು, ಗೇರು, ಹಲಸು, ಅದೇ ರೀತಿ ನೇರಳೆ, ನೀವು ಯಾವ ಹಣ್ಣನ್ನು ಬೇಕಾದರೂ ತಗೊಳ್ಳಿ, ಎಲ್ಲವೂ ಕೂಡ ಸುಭೀಕ್ಷವಾಗಿ ಸಮೃದ್ಧವಾಗಿ ಎಲ್ಲೆಡೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದೇ ರೀತಿ ಅದು ಧಾನ್ಯ ಇರಬಹುದು, ಎಲ್ಲವೂ ಕೂಡ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗ್ತದೆ. ಜನರಿರಬಹುದು, ಪಶು ಪಕ್ಷಿಗಳಿರ್ಬೋದು, ಯಾರು ಕೂಡ ಒಂದು ಹಸಿವೆ ಅಂತೇಳಿ ಹೇಳಿ ಇರುವುದಿಲ್ಲ. ಎಲ್ಲರೂ ಕೂಡ ಹೊಟ್ಟೆ ತುಂಬ ಉಂಡು ತಿಂದು ದೇವರನ್ನು ನೆನೆಯುವಂತಹ, ದೇವರಿಗೆ ಒಂದು ಕೃತಜ್ಞತೆಯನ್ನು ಹೇಳುವಂತಹ ಒಂದು ಸಮಯ ಅಂತೆ. ಈ ಒಂದು ಸಮಯದಲ್ಲಿ ದೇವರು ರಥಾರೂಢರಾಗಿ ಕೂತ್ಕೊಂಡು, ರಥ ಅಂತೇಳಿ ಹೇಳಿದರೆ ಏನು, ಎತ್ತರದ ಒಂದು ಸ್ಥಳ, ಅಲ್ಲಿ ಕೂತ್ಕೊಂಡು ತನ್ನ ಎಲ್ಲ ಜನರು ಅಥವಾ ನನ್ನ ಒಂದು ಸೃಷ್ಟಿ ಏನಿದೆ, ಸೃಷ್ಟಿ ಅಂತೇಳಿ ಹೇಳಿದರೆ ಅದರಲ್ಲಿ ಪಶುಗಳು ಬಂತು, ಪಕ್ಷಿಗಳು ಬಂತು, ಮನುಷ್ಯರು ಎಲ್ಲರೂ ಕೂಡ ಎಷ್ಟು ಒಂದು ಸಂತೋಷದಿಂದ ಇದ್ದಾರೆ ಈ ಒಂದು ಸಮಯದಲ್ಲಿ ಅಂತೇಳಿ ಹೇಳಿ ನೋಡಿ, ದೇವರು ಕೂಡ ಪ್ರಸನ್ನರಾಗಿ ನಮ್ಮನ್ನು ಮನಸ್ಸು ತುಂಬ ಆಶೀರ್ವದಿಸುವಂತಹ ಒಂದು ಸಮಯ ಅದು ರಥೋತ್ಸವ ಅಂತೇಳಿ ಹೇಳ್ತಾರೆ. ಸೊ ಇಂತಹ ಒಂದು ಸಂಭ್ರಮದ ರಥೋತ್ಸವ ನಮ್ಮ ಊರಿನಲ್ಲಂತೂ ಇನ್ನಷ್ಟು ಅರ್ಥಪೂರ್ಣವಾಗಿ ಶತಮಾನಗಳಿಂದ ನಡೆದುಕೊಂಡು ಬರ್ತಾ ಇದೆ. ರಥೋತ್ಸವ ಇರಬಹುದು ಅಥವಾ ದೀಪೋತ್ಸವ ಇರಬಹುದು, ಈ ಒಂದು ಸಂದರ್ಭದಲ್ಲಿ ದೇವರು ತುಂಬ ಖುಷಿಯಿಂದ ಇರ್ತಾರಂತೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ಮನಸಾರೆ ನಾವು ಏನು ಬೇಡಿದ್ರೂ ಕೂಡ ದೇವರು ತಥಾಸ್ತು, ಅದೇ ರೀತಿಯಾಗಲಿ, ಒಳ್ಳೆಯದಾಗಲಿ ಅನ್ನುವಂಥ ಒಂದು ಆಶೀರ್ವಾದವನ್ನು ಕೊಡ್ತಾರೆ ಅನ್ನುವಂಥದ್ದು ನಮ್ಮ ಹಿರಿಯರ ಮಾತು. ಮಹಾತೇರು ಅಥವಾ 5ನೇ ದಿನದ ಈ ಒಂದು ತೇರಿನ ಉತ್ಸವದಲ್ಲಿಯೂ ಕೂಡ ಸುತ್ತು ಬಲಿಯಾದ ತೇರಿಗೆ ಸುತ್ತನ್ನು ಹಾಕಿ ದೇವರು ರಥದ ಒಳಗೆ ಸಾಕ್ತಾರೆ. ಇಲ್ಲಿ ದೇವರಿಗೆ ಪೂಜೆಯನ್ನೆಲ್ಲ ಮಾಡಿದ ಬಳಿಕ ನಮ್ಮ ಊರಿನಲ್ಲಿ ಒಂಥರ ಮೈ ನವಿರೇಳಿಸುವಂತಹ, ರೋಮಾಂಚನಕಾರಿಯಾಗಿರುವಂತಹ, ಕುತೂಹಲಕಾರಿ, ಅದೇ ರೀತಿ ಜನಮನ ಸೂರೆಗೊಳ್ಳುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀತದೆ. ಅದೇನಪ್ಪ ಅಂತೇಳಿ ಹೇಳಿದರೆ, ದೇವರ ಪೂಜೆಯಾದ ತಕ್ಷಣ ಚಿನ್ನದ ಹೂಗಳನ್ನು, ಅದೇ ರೀತಿ ಬೆಳ್ಳಿಯ ಹೂಗಳನ್ನು ಕೈ ಸಾಗುವಷ್ಟು ದೂರ ಪಸರಿಸುವಂತಹ ಒಂದು ಪರಿ. ಇದು ಮೊದಲಿನಿಂದ ಯಾರು ನಡೆಸ್ಕೊಂಡು ಬರ್ತಾ ಇದ್ರ ಅವರ ವಂಶಜರೇ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹದ್ದು ಒಂದು ವಾಡಿಕೆ. ರಥದ ತೀರಾ ಸಮೀಪದಲ್ಲಿರುವಂತಹ ಸ್ವಯಂ ಸೇವಕರಿಗೆ, ಭಕ್ತಾದಿಗಳಿಗೆ ಈ ಒಂದು ಹೂಗಳು ಸಿಗ್ತವೆ. ನಾವುಗಳೆಲ್ಲ ಸ್ವಲ್ಪ ಅನತಿ ದೂರದಲ್ಲಿ ಇರ್ತೇವೆ, ನಮ್ಗೆ ಇದು ಸಿಗುವುದಿಲ್ಲ. ಆದರೆ ಇದನ್ನು ನೋಡುವಂಥದ್ದೇ ಒಂಥರ ಖುಷಿ. ಯಾವ ರೀತಿ ಆ ಒಂದು ಹೂಗಳನ್ನು ಬಾಚುವಂಥದ್ದು, ಅದು ಕಳೆದು ಹೋಗದ ಹಾಗೆ ಪಂಚೆಯಲ್ಲಿ ಕಟ್ಟಿಡುವಂಥದ್ದ, ಅದೇ ರೀತಿ ನಾಲಗೆಯಲ್ಲಿ ಇಡುವಂಥದ್ದು, ಇದನ್ನೆಲ್ಲ ನಾನು ಗಮನಿಸಿದ್ದೇನೆ. ಅಂತೂ ಇದು ಒಂಥರ ಭಾರಿ ಖುಷಿ ನೀಡ್ತದೆ. ಯಾವುದೇ ಒಂದು ಊರಿನ ತೇರು, ಜಾತ್ರೆ, ಹಬ್ಬ ಹರಿದಿನಗಳು ಅಂತೇಳಿ ಹೇಳಿ ಇದ್ದಾಗ ಆ ಒಂದು ಊರಿನ ಜನರ ಒಂದು ಮನಸ್ಸಿನಲ್ಲಿ ತುಂಬ ಒಂದು ಖುಷಿ ಮನೆ ಮಾಡ್ತದೆ. ನಮ್ಮದು ಕೂಡ ಅದೇ ರೀತಿ ಆಗಿತ್ತು. ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಹಾಗೆ ಇವತ್ತು ಯಾವ ಸೀರೆಯನ್ನು ಉಡಲಿ, ಅದಕ್ಕೆ ಯಾವ ಒಡವೆಯನ್ನು ಹಾಕಲಿ, ಅದೇ ರೀತಿ ಇವತ್ತು ದೇವಸ್ಥಾನದಲ್ಲಿ ಏನೇನಿದೆ ಇದನ್ನೆಲ್ಲ ಒಂದು ತಿಳ್ಕೊಳ್ಳುವಂಥದ್ದು, ಅದೇ ರೀತಿ ಹೊಸ ಬಟ್ಟೆ ನುಟ್ಟು ಬರುವಂಥದ್ದು, ಸಂಭ್ರಮವೋ ಸಂಭ್ರಮ. ಆ ಸಂಭ್ರಮಕ್ಕೆಲ್ಲ ಇವತ್ತು
ಅಂದರೆ 1 ವರ್ಷಗಳ ಕಾಲ ಇನ್ನೂ ನಾವು ಕಾಯಬೇಕು ನೆಕ್ಸ್ಟ್ ರಥೋತ್ಸವಕ್ಕೆ. ಖಂಡಿತವಾಗಿ ಅದೊಂದು ಸ್ವಲ್ಪ ಬೇಸರ. ವಿದೇಶದಲ್ಲಿರುವವರು, ಬೆಂಗಳೂರಿನಲ್ಲಿರುವವರು, ಯಾವುದೇ ಜಗತ್ತಿನ ಮೂಲೆಯಲ್ಲಿದ್ದವರು ಕೂಡ ಈ ಒಂದು ರಥೋತ್ಸವ ಇರಬಹುದು, ದೀಪೋತ್ಸವ ಇರಬಹುದು, ಈ ಒಂದು ಸಮಯದಲ್ಲಿ ಬಂದು ದೇವರ ಸೇವೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಮಾತ್ರ ಅಲ್ಲ, ಶ್ರೀನಿವಾಸ ವೆಂಕಟರಮಣ ಅಂತೇಳಿ ಹೇಳ್ತಾ ಕೃತಾರ್ಥರಾಗ್ತಾರೆ. ಬೇರೆ ಬೇರೆ ಸೇವೆಗಳಲ್ಲಿ ವಾಲಂಟಿಯರ್ಸ್ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದನ್ನು ನಾನು ನೋಡಿದ್ದೇನೆ. ಅದು ಊಟ ಬಡಿಸುವುದಿರ್ಬೋದು, ಎಲೆಯನ್ನು ತೆಗೆಯುವುದಿರ್ಬೋದು, ದೇವರ ಪಲ್ಲಕ್ಕಿಯನ್ನು ಹೊತ್ತು ಸಾಗುವಂಥದ್ದಿರಬಹುದು. ಈ 5 ದಿನದ 24 ಗಂಟೆಯೂ ಕೂಡ ಅವರು ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ತಾರೆ. ಈಗ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲಿ ರಥೋತ್ಸವದ ಒಂದು ಖುಷಿ ಮುಗಿದಿದೆ. ಅದರ ನಂತರ ಈಗ ರಥವನ್ನು ಎಳೆಯಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿ ಇಲ್ಲಿ ನಿಂತ್ಕೊಂಡಿದ್ದೇವೆ. ಈಗ ಎಲ್ಲರೂ ಕೂಡ ತೇರನ್ನು ಎಳೆಯುವಂತಹ ಒಂದು ಸಂಭ್ರಮದಲ್ಲಿ ಇದ್ದಾರೆ. ಒಂದು ಮನೆಯ ಅಜ್ಜಿ, ಸೊಸೆ, ಮಗಳು, ಮೊಮ್ಮಗಳು ಎಲ್ಲರೂ ಕೂಡ ಸೇರಿ ಸಂತಸದಿಂದ ಇರುವಂತಹ ಸಮಯ ಇದು. ಒಂದೊಂದು ಊರಿನ ತೇರು ಒಂದೊಂದು ಸಮಯದಲ್ಲಿ ನಡೀತದೆ. ಈ ಮಂಗಳೂರಿನ ತೇರು ಒಂದು 2-3 ತಿಂಗಳ ಹಿಂದೆ ಆಗಿತ್ತು. ಕೊನೆಯದಾಗಿ ಆಗುವಂತಹ ತೇರು ನಮ್ಮೂರಿದ್ದು ಅಂತೇಳಿ ಹೇಳಿ ನಾನು ಕೇಳಲ್ಪಟ್ಟಿದ್ದೇನೆ. ಸೊ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ತೇರನ್ನು ಎಳೆಯುವಂಥದ್ದು. ಎಲ್ಲರೂ ಸ್ತ್ರೀಯರು, ಪುರುಷರು, ಮಕ್ಕಳು, ವಯಸ್ಕರು ಅನ್ನುವಂತಹ ಒಂದು ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಜೊತೆ ಸೇರಿ ನಾವೆಲ್ಲರೂ ಆ ದೇವರ ಭಕ್ತಾದಿಗಳು ಅನ್ನುವಂಥ ಒಂದು ಭಾವವನ್ನು ತಾಳಿ ಈ ತೇರನ್ನು ಎಳೆಯುವಂತಹ ಒಂದು ಖುಷಿ, ಸಂಭ್ರಮ, ಸಡಗರಲಿ ಏನಿದೆ ಇದನ್ನು ಮಾತುಗಳಲ್ಲಿ ಹೇಳಲಿಕ್ಕೆ, ವ್ಯಕ್ತಪಡಿಸಲಿಕ್ಕೆ ಖಂಡಿತವಾಗಿಯೂ ಅಸಾಧ್ಯ. ದೇವರು ತನ್ನ ಗರ್ಭಗುಡಿಯಿಂದ ಹೊರಗೆ ಬಂದು ಸುತ್ತುಬಲಿಯಾಗಿ ರಥದ ಸುತ್ತನ್ನು ತೆಗೆದು ಅದರ ನಂತರ ರಥಾರೂಢರಾಗಿ ತೇರನ್ನು ಎಳೆಯುವಷ್ಟು ಈ ಒಂದು ಕಾಲ ಏನಿದೆ ಸುಮಾರು ಒಂದು 2.5 ಇಂದ 3 ಗಂಟೆಯ ಕಾಲ ನಡೀತದೆ. ಇದೆಲ್ಲ ಆದಮೇಲೆ ನಮಗೆ ಯಾರಾದರೂ ಒಬ್ಬರು ಸಿಕ್ಕೇ ಸಿಗ್ತಾರೆ. ಯಾವಾಗ ಬಂದು, ಎಷ್ಟು ದಿನ ನಿಲ್ತಾ ಇದ್ದಿ, ನಿನ್ನ ಸೀರೆ ಚಂದ ಉಂಟು, ಒಡವೆ ಎಲ್ಲಿಂದ ತಗೊಂಡು ಭಾರಿ ಚಂದ ಕಾಣ್ತಿ ಅಂತೇಳಿ ಹೇಳಿ ಪರಸ್ಪರ ಹೊಗಳ್ತಾ ಲೋಕಾಭಿರಾಮದ ಮಾತುಗಳನ್ನು ಆಡಿ ಅಕ್ಕನ ಮನೆಗೆ ಬರುವಷ್ಟರಲ್ಲಿ ಇಲ್ಲಿ ಪಾನಕ ರೆಡಿಯಾಗಿತ್ತು. ಪಾನಕವನ್ನು ದೇವಸ್ಥಾನದಿಂದಲೇ ಭಕ್ತಾದಿಗಳಿಗೆ ಕೊಡ್ತಾರೆ. ಅದು ಯಾವ ರೀತಿಯಪ್ಪ ಅಂತೇಳಿ ಹೇಳಿದರೆ, ಬೆಳಿಗ್ಗೆ ನಾವು ಪಾನಕದ ಪಾತ್ರೆಯನ್ನು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಕೊಡಬೇಕು. ಅದಕ್ಕೆ ಒಂದು ನಂಬರನ್ನು ಕೊಟ್ಟು ಅದೇ ನಂಬರನ್ನು ನಮಗೆ ಕೊಡ್ತಾರೆ. ಸಂಜೆ ಆ ಪಾನಕವನ್ನು ತುಂಬಿಟ್ಟಂತ ಪಾತ್ರೆನ ಮನೆಗೆ ತರುವಂಥದ್ದು. ಸೊ ಹೇಗಾಗಿದೆ ಅಂತೇಳಿ ಹೇಳಿ ಇವತ್ತು ಮಾತಿನ पानक सुपर झाला अगदी रुची गॉड होतो समाज ಸ್ಪೆಷಲ್ ಇರ್ತದೆ ಇವತ್ತಿನ ರಥೋತ್ಸವದಲ್ಲಿ ಊಟಕ್ಕೆ. ಏನೆಲ್ಲ ಇರ್ತದೆ? ದುದ್ದೆ ಕತ್ಕೋತು, ಮತ್ತೆ ಕೋಣೆ ಸಸಂ, ಮತ್ತೆ ಗಾರಿ ಸ್ಪೆಷಲ್ ಇವತ್ತೇ ಆದದ್ದು. ಬೆಳಿಗ್ಗೆ ರೆಡಿಯಾಗಿ ಎಲ್ಲ, ಮತ್ತೆ ಚೆನ್ನಾಗಿ ಇದೆ. ಸುಪ್ಪಾಯಸ, ಸುಪ್ಪಾಯಸದಲ್ಲಿ ಸಾಧಾರಣ ಇವತ್ತೊಂದು 40 kg ಬೀಜಗಳು ಹಾಕಿದ್ದಾರೆ, ಕ್ಯಾಶು ಬೀಜ. ಸೊ ವಿಶೇಷವಾಗಿ ಇವತ್ತು ರಥೋತ್ಸವಕ್ಕೆಲ್ಲ ಇದು ಮಾಡಿ ಬೆಳಿಗ್ಗೆ ಹೋಗಿ ಬಂದಿದ್ದು ನಾವು ಮಾನಕ ಸೇವೆಗೆ, ಮತ್ತೆ ಈ ರಂಪ ಸೇವೆಗೆ ನಾವೆಲ್ಲ ರಂದಪೆಲ್ಲ ಮಾಡಿ ಬಂದಿದ್ದು. ಕೊಂಕಣಿ ಮತ್ತು ಕನ್ನಡ ಸಮ್ಮಿಳಿತವಾದಂಥ ಭಾಷೆ. ಓಕೆ, ಧನ್ಯವಾದಗಳು. ನೋಡಿದ್ರೆ ನಾವು ಹಾಗೆ ಮಾತಾಡೋದು. ನನಗೆಲ್ಲ ಹೇಗಪ್ಪ ಅಂತೇಳಿ ಹೇಳಿದರೆ, ಚೆನ್ನಾಗಿ ಹೊರಟಾದ ಮೇಲೆ ಒಂದಷ್ಟು ವಿಡಿಯೋವನ್ನು, ಫೋಟೋವನ್ನು ಎಲ್ಲ ತೆಗೆಸ್ಕೊಳ್ಳುವಂಥದ್ದು ಒಂದು ಹುಚ್ಚು. ಸೊ ಅಕ್ಕನನ್ನು ಅದೇ ರೀತಿ ವಿಶಾಖನನ್ನು ಕರೆದು ನಾವು ಫೋಟೋವನ್ನು ತೆಗೆಸ್ಕೊಂಡದ್ದು ಈ ರೀತಿ. ಅದರ ನಂತರ ನಾನು ಕೂಡ 1-2 ಗ್ಲಾಸ್ ಪಾನಕವನ್ನು ಕುಡಿದಿದ್ದೆ. ಬಟ್ ತುಂಬಾ ಒಳ್ಳೆಯದಾಗ್ತದೆ. ಸೊ ಪಾನಕವನ್ನು ಇನ್ನೊಂದು 2 ಗ್ಲಾಸ್ ಸವಿದೆ. ಯಾಕಂತೇಳಿ ಹೇಳಿದರೆ ಯಾರೋ ಹೇಳಿದರು ಊಟಕ್ಕೆ ಒಂದು ಸ್ವಲ್ಪ ತಡ ಆಗ್ತದೆ ಅಂತೇಳಿ ಹೇಳಿ. ಸೊ ಇವತ್ತು ಹೇಗಾಗಿದೆ ಪಾನಕ ವಿಶಾಖ ಅವರೇ? ದೇವಸ್ಥಾನದ ಒಳಗೆ, ಹನುಮನ್ ದೇವಸ್ಥಾನದ ಹಿಂದುಗಡೆ, ಕೆರೆಯ ಸುತ್ತ, ಪದ್ಮಾವತಿ ಮಂಟಪದಲ್ಲಿ ಅಂತೇಳಿ ಹೇಳಿ ಎಲ್ಲೆಡೆ ಇವತ್ತು ಊಟವನ್ನು ಬಡಿಸ್ತಾರೆ. ಆದರೆ ಜನರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಬಂದಿರ್ತಾರಲ್ಲ, ಹಾಗಾಗಿ ಜಾಗ ಸಿಗ್ತದೋ ಇಲ್ವೋ ಅನ್ನುವಂಥ ಒಂದು ಇದರಿಂದ ನಾವು ಮೊದಲಿಗೆ ಹೋಗಿರಲಿಲ್ಲ. ಕಡೆಗೆ ವಿದ್ಯಕ್ಕೆ ಹೋಗಿ ನಮಗೆ ಜಾಗವನ್ನು ಹಿಡಿದ್ರು. ಸೊ ಇದು ಆಗಿತ್ತು ಇವತ್ತಿನ ಭೋಜನ. ಅದರ ನಂತರ ಒಂದಷ್ಟು ಗಪ್ಶಪ್, ಖುಷಿ, ನಗು, ಮಾತುಗಳು ಮುಂದುವರಿದ ಭಾಗವಾಗಿ ಸಾಫ್ಟಿ, ಕ್ಯಾಂಡಿ, ಸ್ವೀಟ್ ಕಾರ್ನ್, ಚರ್ಮುರಿ, ಟ್ವಿಸ್ಟ್ ಟ್ಯಾಟೋ ಅಂತೇಳಿ ಹೇಳಿ ಎಲ್ಲ ಮುಂದುವರಿತಾ ಹೋಯಿತು. ಸಂತೆಯಲ್ಲಿ ತಮ್ಮ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ಆಟಿಕೆಗಳ ಖರೀದಿ ಎಲ್ಲವೂ ಭಾರಿ ಸಂಭ್ರಮದಿಂದ ಸಾಗ್ತಾ ಇತ್ತು. ನಮ್ಮ ಖರೀದಿ ಏನಪ್ಪ ಅಂತೇಳಿ ಹೇಳಿದರೆ ಪೋಡಿ, ಅಂಬಡೆ, ಗೋಳಿ ಬಜೆ, ಕಬಾಬ್ ಇದೇ ಅಲ್ಲ. ಸೊ ನೋಡಿ ಎಷ್ಟೊಂದು ಸಂಖ್ಯೆಯಲ್ಲಿ ಬಾಯಲ್ಲಿ ನೀರು ಬರುವಂಥ ಎಣ್ಣೆಯ ತಿಂಡಿಗಳು ಇಲ್ಲಿ ಇದ್ದಾವೆ ಅಂತೇಳಿ ಹೇಳಿ. ಅದರ ನಂತರ ಕಬ್ಬಿನ ಹಾಲನ್ನು ಕುಡಿದು ನಮ್ಮ ಒಂದು ಕೋಟವನ್ನು ಮುಗಿಸಿಬಿಟ್ಟೆವು. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ರಾತ್ರಿ ಸುಮಾರು 1 ಗಂಟೆಯದ್ದು. ಇವತ್ತು ಫಲಾವಳಿ ಅಂತೇಳಿ ಹೇಳಿ ಒಂದು ಕಾರ್ಯಕ್ರಮ ಇದೆ ಇಲ್ಲಿ. ಫಲಾವಳಿ ಅಂತೇಳಿ ಹೇಳಿದರೆ
ಮಕ್ಕಳಿಗಾಗಿ ಇಲ್ಲಿ ಹರಕೆಯನ್ನು ಹೇಳಿಕೊಂಡಿರ್ತಾರೆ. ಸೊ ಮಕ್ಕಳನ್ನು ತೇರಿನ ಮೇಲೆ ಕೊಂಡೋಗಿ ತೇರಿನ ಒಂದು ತುದಿಯನ್ನು ಮಕ್ಕಳ ತಲೆಗೆ ತಾಗಿಸಿ ಆ ಒಂದು ಹರಕೆ ತೀರಿತು ಅನ್ನುವಂಥ ಒಂದು ಸಂದೇಶವನ್ನು ನೀಡ್ತಾ ಮಕ್ಕಳ ಕೈಗೆ ಒಂದು ಹಣ್ಣನ್ನು ಕೊಡ್ತಾ ಅವರನ್ನು ಕೆಳಗೆ ಕಳಿಸ್ತಾರೆ. ಇದು ಒಂದು ವಾಡಿಕೆ ಮೊದಲಿನಿಂದ ಕೂಡಲೂ ನಡೆದುಕೊಂಡು ಬರ್ತಾ ಇದೆ. ಸೊ ನಮ್ಮ ರಾಘಸ್ವರಂದು ಕೂಡ ಇವತ್ತು ಫಲಾವಳಿ ಇತ್ತು ನೋಡಿ, ಅವರನ್ನು ನೋಡ್ಬೋದು ನೀವು. ಸೊ ಈ ರೀತಿಯಾಗಿದು ಸಾಗ್ತದೆ. ಸುಮಾರು ಚಿಕ್ಕ ಮಕ್ಕಳಿಂದ ಹಿಡಿದು ಒಂದಷ್ಟು ಹದಿಹರೆಯದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ. ಈ ಎಲ್ಲ ದೃಶ್ಯವನ್ನು ನೋಡುವಂಥದ್ದೇ ಒಂದು ಸಂಭ್ರಮ. ಇದನ್ನು ಕೂಡ ಮೊದಲಿನಿಂದಲೂ ಒಂದೇ ಕುಟುಂಬದವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಇದಕ್ಕಾಗಿ ಒಂದಷ್ಟು ಹೊತ್ತು ರಾತ್ರಿ ನಿಂತಿದ್ವಿ. ಸೊ ಇವತ್ತು ಈ ಒಂದು ಹರಕೆ ನೆರವೇರಿತ್ತು. ಸೊ ನಮ್ಮ ರಾಘಸ್ವರನ ಜೊತೆಗೆ ಬಹಳಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಂತೇಳಿ ಹೇಳಿದ ವರ್ಷದ ಒಳಗಿನ ಮಕ್ಕಳು ಕೂಡ ಇದ್ರು. ಸೊ ಆ ಎಲ್ಲ ಮಕ್ಕಳನ್ನು ನೋಡೋದೇ ಒಂಥರ ಭಾರಿ ಖುಷಿ ಆಗ್ತಾ ಇತ್ತು. ಅದರ ನಂತರ ಈ ರಥವನ್ನ ಎಳಿತಾರೆ. ಮತ್ತು ಕೂಡ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳು ಸಾಗ್ತಾ ಹೋಗ್ತದೆ. ಬಟ್ ನನಗೆ ಏನಾಯಿತು ಅಂತೇಳಿ ಹೇಳಿದರೆ, ಕಳೆದ 4 ದಿನದಿಂದ ಪ್ರತಿನಿತ್ಯ ರಾತ್ರಿ ಹೋಗುವಾಗ ತಡನೆ ಏನಾದರೂ ಒಂದು ಸಂಭ್ರಮ ಇಲ್ಲಿ ಇದ್ದೇ ಇರ್ತದೆ. ಆದರೆ ಇವತ್ತು ಕಣ್ಣಂತೂ ತುಂಬ ಕೂರ್ತಾ ಇತ್ತು. ಹಾಗಾಗಿ ರಥವನ್ನು ಎಳೆದಾದ ಮೇಲೆ ನಾನು ಸೀದಾ ಮನೆಗೆ ಹೋದೆ. ಇದಾಗಿತ್ತು ನಮ್ಮ ಊರಿನ ಬಹಳ ಅದ್ದೂರಿಯ ತೇರು. ಆ ತೇರಿಗೆ ಸಂಬಂಧಿಸಿದ ಹಾಗೆ ನನಗೆ ಗೊತ್ತಿದ್ದಷ್ಟು ಒಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ನಾಳಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅವಭೃತ ನಾಳೆ ಒಕ್ಕುಳಿ ಇದೆ, ಅದರದ್ದು ಒಂದಷ್ಟು ವಿಷಯಗಳನ್ನು ತಗೊಂಡು ಬರ್ತೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್.